ಹಾಯ್ ಎಲ್ಲರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅಂದರೆ ನಿಮ್ಮದು 5G ಮೊಬೈಲ್ ಆಗಿದೆ, ಅದರಲ್ಲಿ 5Gನೂ ಸಿಗ್ತಿಲ್ಲ, 4Gನೂ ಸಿಗ್ತಿಲ್ಲ, ನೆಟ್ವರ್ಕೇ ಸಿಗ್ತಿಲ್ಲ ಅಂದರೂ ಕೂಡ 5G ಸಿಗಂಗೆ ಮಾಡ್ಕೊಡ್ತೀನಿ. ಹೇಗಂತ ಈ ವಿಡಿಯೋದಲ್ಲಿ ಪೂರ್ತಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನನಗೆ ಮುಂದೆ ಮಾಡೋ ವಿಡಿಯೋಗೆ ಹೆಲ್ಪ್ ಆಗುತ್ತೆ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಿಮ್ಮ ಮೊಬೈಲ್ ತಗೊಂಡು ಪ್ಲೇಸ್ಟೋರ್ನ ಓಪನ್ ಮಾಡ್ಕೊಳ್ಳಿ. ಪ್ಲೇಸ್ಟೋರಿಗೆ ಬಂದು ಸರ್ಚ್ ಬಾರಿಗೆ ಹೋಗಿ ಓನ್ಲಿ 5G ಅಂತ ಸರ್ಚ್ ಮಾಡಿ. ಇಲ್ಲಿ ಕಾಣಿಸ್ತಿದೆ ನೋಡಿ 5G ಓನ್ಲಿ ನೆಟ್ವರ್ಕ್ ಮೋಡ್ ಅಂತ. ಇದನ್ನು ಇನ್ಸ್ಟಾಲ್ ಮಾಡ್ಕೊಳ್ಳಿ. ನಾನು ಆಲ್ರೆಡಿ ಇನ್ಸ್ಟಾಲ್ ಮಾಡ್ಕೊಂಡಿದ್ದೀನಿ. ಇನ್ಸ್ಟಾಲ್ ಮಾಡಿಕೊಂಡು ಓಪನ್ ಮಾಡಿ. ಓಪನ್ ಮಾಡಿ ಆದಮೇಲೆ ಇಲ್ಲಿ ಕೆಳಗೆ ಸೆಟ್ 5G ಓನ್ಲಿ ಅಂತ ಇದೆಯಲ್ಲ, ಅದನ್ನು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿ ಆದಮೇಲೆ ಕೆಳಗಡೆ ಇಲ್ಲಿ ಆಪ್ಷನ್ ಸಿಗ್ತವೆ. ಇಲ್ಲಿ ಕಾಣಿಸುತ್ತೆ ನೋಡಿ, NR ಓನ್ಲಿ ಅಂತ ಇರುತ್ತೆ. ಅದನ್ನು ಕ್ಲಿಕ್ ಮಾಡ್ಕೊಳ್ಬೇಕು ನೀವು. ಅದನ್ನು ಕ್ಲಿಕ್ ಮಾಡಿ ಆದಮೇಲೆ ಇಲ್ಲಿ ನಿಮ್ಮದು 5G ನೆಟ್ವರ್ಕ್ ಆಗುತ್ತೆ. ನೋಡ್ಬೋದು 5G ಕಾಣಿಸುತ್ತೆ, ತೋರಿಸ್ತೀನಿ ನೋಡಿ. ನೀವು ನೋಡ್ಬೋದು 5G ಸಿಗ್ತಿರೋದು. ನಮ್ಮ ಏರಿಯಾದಲ್ಲಿ 5G ಇಲ್ಲ, ಆದರೂ 5G ಸಿಗ್ತಾ ಇದೆ. ನಿಮ್ಮ ಏರಿಯಾದಲ್ಲೂ 5G ಸಿಗುತ್ತೆ ಇಲ್ಲ ಅಂತ ಒಂದ್ಸಲಿ ಚೆಕ್ ಮಾಡಿ ನೋಡಿ. ಅಕಸ್ಮಾತ್ 5G ಸಿಕ್ಕಿಲ್ಲ, 4G ಹೆಂಗೆ ಮಾಡ್ಕೊಳ್ಳೋದು ಅಂತ ಹೇಳ್ಕೊಡ್ತೀನಿ ನೋಡಿ. ಒಂದ್ಸಲಿ ಫುಲ್ ಬ್ಯಾಕ್ ಬಂದು ನಿಮ್ಮದು ಫೋನ್ ಸೆಟ್ಟಿಂಗ್ಸ್ ಬರುತ್ತೆ ನೋಡಿ, ಆ ಸೆಟ್ಟಿಂಗ್ಸ್ನ ಓಪನ್ ಮಾಡ್ಕೊಳ್ಳಿ. ಸೆಟ್ಟಿಂಗ್ಸ್ನ ಓಪನ್ ಮಾಡಿದ್ಮೇಲೆ ಮೊಬೈಲ್ ನೆಟ್ವರ್ಕ್ ಅಂತ ಇರುತ್ತೆ, ಅದನ್ನು ಕ್ಲಿಕ್ ಮಾಡಿ. ನೀವು ಯಾವ ಸಿಮ್ಮಲ್ಲಿ ಡಾಟಾ ಯೂಸ್ ಮಾಡ್ತಿದ್ದೀರಾ ಆ ಸಿಮ್ನ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿ ಆದಮೇಲೆ ಫ್ರೀ ಫೈಡ್ ನೆಟ್ವರ್ಕ್ ಟೈಪ್ ಅಂತ ಇರುತ್ತೆ, ಅದರಲ್ಲಿ 5G 4G 3G 2G ಅದ್ರ ಮೇಲೆ ಕ್ಲಿಕ್ ಮಾಡಿ. ಆಟೋಮೆಟಿಕ್ಲಿ ಸರಿ ಆಗುತ್ತೆ. ಹಾಗೆ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಬೈ, ಟೇಕ್ ಕೇರ್.